ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದ 19 ಬಾಂಗ್ಲಾ ಪ್ರಜೆಗಳ ಬಂಧನವಾಗಿದ್ದು, ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರ ನೇತೃತ್ವದ ಪೊಲೀಸ್ ಇಲಾಖೆಗೆ ಸಮಸ್ತ ಸಾರ್ವಜನಿಕರ ಪರವಾಗಿ ಅಭಿನಂದನೆಗಳು. ಇದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಯಾಗಿದ್ದು, ಎಳ್ಳಷ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಾತ್ರವಿಲ್ಲ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳಿದರು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವು ಅಕ್ರಮ ವಲಸಿಗರಿಗೆ ವರದಾನವಾಗಿ ಅಧಿಕೃತವಾಗಿ ಮತದಾರರ ಪಟ್ಟಿಗೆ ಸೇರಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದೇಶದ ಭದ್ರತೆಯನ್ನು ಅಡವಿಡುವ ಮಟ್ಟಕ್ಕೆ ಕಾಂಗ್ರೆಸ್ ತಲುಪಿದೆ. ಮಂಗಳೂರಿನಲ್ಲಿ ಅಕ್ರಮ ವಲಸಿಗರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವ ಸಾಧ್ಯತೆ ಇದ್ದು, ಇದು ನಮ್ಮ ಜಿಲ್ಲೆಯ ಭದ್ರತೆಗೆ ಸವಾಲಾಗಿದೆ. ಹಾಗಾಗಿ ನಗರದೆಲ್ಲೆಡೆ ಇರುವ ಬಿಲ್ಡರ್ಗಳು, ಕಟ್ಟಡ ನಿರ್ಮಾಣ ಗುತ್ತಿಗೆದಾರರು, ಹೋಟೆಲ್ಗಳು, ಸಲೂನ್, ಶಾಪಿಂಗ್ ಮಾಲ್ ಸಹಿತ ಸಾರ್ವಜನಿಕರು ಎಚ್ಚರಿಕೆಯಿಂದ ಇದ್ದು ಉದ್ಯೋಗ ನೀಡುವ ವೇಳೆ ಹೆಚ್ಚಿನ ದಾಖಲೆಗಳನ್ನು ಪಡೆದುಕೊಳ್ಳುವಂತೆ ಹಾಗೂ ಅನುಮಾನಾಸ್ಪದ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಎಂದು ಶಾಸಕರು ಮನವಿ ಮಾಡಿದ್ದಾರೆ. ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಕೆಲವಾರು ವರ್ಷಗಳಿಂದ ಇಲ್ಲಿ ನೆಲೆಸ್ತಾ ಇದ್ದಾರೆ. ಅವರಿಗೆ ಈಗ PRC ಅಂತೇಳಿ ಶಾಶ್ವತವಾಗಿ ನಿವಾಸಿ ಪತ್ರವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ. 2, 3, 4 ವರ್ಷಗಳು ಬಾಂಗ್ಲಾದೇಶಿಗರು ಮಂಗಳೂರು, ಬೆಂಗಳೂರು ಎಲ್ಲೆಲ್ಲಿ ಇದ್ದರೆ ಅವರಿಗೆ ಶಾಶ್ವತವಾಗಿ ನಿವಾಸಿ ಪತ್ರ, ವಾಸ್ತವ್ಯ ಪತ್ರ, PRCಯನ್ನು ಕೊಡುವಂಥದ್ದು DK ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಿರ್ಣಯವನ್ನು ಮಾಡಿತ್ತು. ಹಾಗಿರುವಾಗ ಬಾಂಗ್ಲಾದೇಶಿಗರಿಗೆ ಆ ಸರ್ಟಿಫಿಕೇಟ್, PRCಯಲ್ಲಿ ಆ ಸರ್ಟಿಫಿಕೇಟ್ ಪಡ್ಕೊಂಡಾಗ ಅವರು ಎಲ್ಲೋ ಒಂದು ಕಡೆ ಅದು ವರದಾನ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಇವತ್ತು 2, 3, 5 ವರ್ಷಗಳಲ್ಲಿ ಅವರು ಇಲ್ಲಿ ಉಳ್ಕೊಂಡವರು ಈ PRC ಸರ್ಟಿಫಿಕೇಟ್ ಕೊಡ್ಕೊಳ್ತಾರೆ. ಮುಂದೊಂದು 5-10 ವರ್ಷಗಳಲ್ಲಿ ಅವರು ಇಲ್ಲಿಯ ಪ್ರಜೆ ರೀತಿಯಲ್ಲಿ ಬದುಕ್ತಾರೆ. ಹಾಗಿರುವಾಗ ಭಾರತದಲ್ಲಿ ಹುಟ್ಟಿದಂಥ ನಮಗೆ ಚುನಾವಣೆ ಆಯೋಗದಿಂದ ಮಾಡಿದಂಥ SIR ಅಲ್ಲಿ 2002ರ ಮೂಲ ದಾಖಲೆ ಬೇಕು. 2002ರ ಮೂಲ ದಾಖಲೆ ನೀವು ಎಲ್ಲಿದ್ದೀರಿ ಅಂತೇಳೋದು ಗೊತ್ತಿಲ್ಲ ಅಂತೇಳಿದ್ರೆ ಅವರು ಎಲ್ಲಿದ್ದಾರೆ ಅಲ್ಲಿ ಹುಡುಕಿಕೊಂಡು ಹೋಗಬೇಕು. ಆದರೆ ಈ ರೀತಿಯ ಬಾಂಗ್ಲಾದೇಶಿಗರಿಗೆ 1-2 ವರ್ಷದಲ್ಲಿ ಬಂದ ಕೂಡಲೇ ಅವರಿಗೆ PRC ಶಾಶ್ವತ ವಾಸ್ತವ್ಯ ಸರ್ಟಿಫಿಕೇಟ್ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅಂತೇಳಿದ್ರೆ ನಿಮಗೆ ಚುನಾವಣೆ ಗೆಲ್ಲುವುದು ಮಾತ್ರ. ನಿಮಗೆ ರಾಜ್ಯದ ಮೇಲೆ ಭಕ್ತಿ ಇಲ್ಲ, ಪ್ರೀತಿ ಇಲ್ಲ, ಗೌರವ ಇಲ್ಲ. ನಮ್ಮ ರಾಜ್ಯವನ್ನು ಮಾರಿ ಆದರೂ, ನಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಆದರೂ ನಾವು ಆಡಳಿತಕ್ಕೆ ಬರಬೇಕು ಅಂತೇಳುವಂಥ ಮಾನಸಿಕತೆ ಈ ಅಕ್ರಮ ಬಾಂಗ್ಲಾದೇಶಿಗರ 19 ಜನರನ್ನು ಹಿಡಿದಾಗ ನಮಗೆ ಮುಂದಿನ ಈ ಚಿತ್ರಣಗಳು ಕಣ್ಣಿಗೆ ಕಾಣ್ತಾ ಇದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.